ಎಲ್ಲ ಭಾಷಣ ಮಾಡಕ್ ಬಿಡ್ರಿ, ಅದು BRP ಹಿಂದ್ಗಡೆ ಮಾಡೋಣ. ಇನ್ನು ಮ್ಯಾಗ ನಮ್ಮದೇ 2028ಕ್ಕೆ ಕರ್ನಾಟಕದಾಗ ಭಗವಾನ್ ರಾಜ ಬರ್ತದೆ. ಎಲ್ಲರ ಕಡೆ ಭಗವಾನ್ ರಾಜ ತರ್ತೀರಲ್ಲೋ, ಪಾಕಿಸ್ತಾನಕ್ಕೆ ಮೆಟ್ಟಲ್ಲಿ ಹೊಡಿತೀರಲ್ಲೋ. ಪಾಕಿಸ್ತಾನಕ್ಕೆ ಮೆಟ್ಲೆ ಹೊಡಿದಕ್ಕೇನು ಪೊಲೀಸರದ ಅಬ್ಜೆಕ್ಷನ್ ಇಲ್ಲಲ್ಲ. ಹಾ, ಪಾಕಿಸ್ತಾನಕ್ಕೆ ಮೆಟ್ಲೆ ನಾವು ಹೊಡೆಯವ್ರೆ, ಕರ್ನಾಟಕದಾಗ ಹೋಗ ಜಂಡ ಹಾರಿಸವ್ರೆ. ನಾ ಪೊಲೀಸರಿಗೆ ಒಂದು ಕಿವಿ ಮಾತು ಹೇಳ್ತೀನಿ, ನಿನ್ನೆ ಯಾರ್ಯಾರು ಏನೇನು ಮಾತಾಡಾರಲ್ಲ ಅವರಿಗೆ ನೀವು ಸ್ವಯಂ ಪ್ರೇರಣೆ ಕೇಸ್ ಹಾಕಬೇಕು. ಯಾಕಂದ್ರೆ ನಿಮ್ಗೂ ಮುಖ್ಯಮಂತ್ರಿ ಹೊಡಿಲಾಕತ್ತಾನ. ನಾನು ಇವಾಗ ಹೆಂಗೆ ನೀವು ಕೇಸ್ ಹಾಕಿದ್ರಲ್ಲ ಹಿಂದಕ್ಕೆ ಜಲನಗರ ಪೊಲೀಸ್ ಠಾಣೆ ಆದವರು ರೇಷನ್ ಬಗ್ಗೆ ಮಾತಾಡಿದಾಗ ಸ್ವಯಂ ಪ್ರೇರಣೆ ಒಬ್ಬ PSI ಹಾಕಿದ್ದ, ಅದಷ್ಟೇ ಆಗಿ ರಿಜೆಕ್ಟ್ ಆಯ್ತು. ನಿನ್ನೆ ಏನೇನು ಹಲ್ಕ ಮಾತಾಡ್ಯಾರಲ್ಲ ಅವ್ರಿಗೆ ಯಾವ ಬೇಕಾದ ಮಂತ್ರಿ ಇರ್ಲಾಕ ನನಗೇನು ಐ ಡೋಂಟ್ ಕೇರ್. ನೋಡಿ, ನಾವು ಬರೀ ನಮಗೇನಾರ ಮೈ ಬಿಟ್ಲಕ್ ಬಂದ್ರೆ ನಾವು ಸುಮ್ಕೊಂಡ್ರು ಮಕ್ಕಳಲ್ಲ. ನಮ್ಮ ರಕ್ತದಲ್ಲಿ ಛತ್ರಪತಿ ಶಿವಾಜಿ ಮಹಾರಾಜರದಾರೆ, ಮಹಾರಾಣಾ ಪ್ರತಾಪ್ ಅದಾರೆ, ವೀರರಾಣಿ ಕಿತ್ತೂರು ಚೆನ್ನಮ್ಮ ಅದಾರೆ, ಸಂಗೊಳ್ಳಿ ರಾಯಣ್ಣ ಅದಾರೆ, ಅಹಿಲ್ಯಾಬಾಯಿ ಹೋಳ್ಕರ್ ಅದಾರೆ, ಜೀಜಾಮಾತಾ ಅದಾರೆ, ಶಂಭುರಾಜೆ ಅದಾರೆ. ನಾವು ಚಾವಾದೀವಿ, ಅಂಜು ಪ್ರಶ್ನೆ ಇಲ್ಲ. ನಮ್ಮನ್ನು ಅಂಜಿಸ್ಲಾಕ ಬಂದ್ರೆ ನಾವು ಹಿಂದೆ ಸರಿ ಮಕ್ಕಳಲ್ಲ. ನಾವೆಲ್ಲ ಗಟ್ಟಿಯಾಗಿ ಬಿಟ್ಟಿವಿ. ಇವತ್ತು ನಮ್ಮ ರಕ್ತದಲ್ಲಿ ಅಂಬೇಡ್ಕರ್ ರಕ್ತ ಹರಿತಾ ಇದೆ. ನಾವು ಯಾರಿಗೂ ಅಂಜುವುದಿಲ್ಲ, ನಾವು ಧೈರ್ಯವಾಗಿ ಮಾತನಾಡೋರೆ. ನನಗೆ ನೀವು ಏನು ಚಪ್ಪಲಿಲ್ಲೇ ನನ್ನ ಫೋಟೋ ಕೊಡದಿರಲ್ಲ, 28ರ ನಿಮ್ಮ ಸ್ವಂತ ಕೈಯಲ್ಲಿ ಚಪ್ಪಲಿ ಹೊಡಿಸುವಂತ ಕಾಲ ಬರ್ತದೆ. ಒಬ್ಬರೇ ಮಗ ಪಾಕಿಸ್ತಾನ ಮುರ್ದಾಬಾದ್ ಅಂದೇನಲ್ಲಿ, ಒಬ್ಬರೇ ಮಗ ಭಾರತ್ ಮಾತಾ ಕಿ ಜೈ ಅಂದನು. ಇವತ್ತು ನಾವೆಲ್ಲ ಏನನ್ಬೇಕು? ಪಾಕಿಸ್ತಾನ್ ಪಾಕಿಸ್ತಾನ್ ಪಾಕಿಸ್ತಾನ್. ಈ ದೇಶನಾಗ ಒಬ್ಬ ಗಂಡು ಗಲಿ ಅದಾನ, ನರೇಂದ್ರ ಮೋದಿ. ಪಾಕಿಸ್ತಾನದ ಪ್ರಧಾನಮಂತ್ರಿಗೆ ಮೌಲಾದಿ ಆಗೈತತ್, ಮೌಲಾದಿ ಮಗ. ಪಾಕಿಸ್ತಾನ ಸೇನಾ ದಂಡ ನಾಯಕ ಎಲ್ಲಿ ಹೋಗ್ಯಾನ? ನಾಪತ್ತೆಗಾನ. ಈಗ ಅಂತವ್ರಿಗೆ ಅಂಜು ಮಕ್ಳಿಗೆ ನಾವದಿವ, ನಾವು ಅಂಜುದಿಲ್ಲ. ಎಲ್ಲರೂ ನಾನು ಅಂಜಿಸ್ಲಕ್ ಬರಬೇಡ್ರಿ. ಏನ್ ನೀವು ಆಕ್ಷನ್ ತಗೋರಿ, ನಿಮ್ಮ ಸರ್ಕಾರ ಐತಿ, ನಾವೆಲ್ಲದಕ್ಕೂ ತಯಾರಾಗಿವಿ. ಇವತ್ತು ವಿಜಯಪುರದ ಮೆರವಣಿಗೆ ನೋಡಿದ್ರೆ ಏನು ಸಂದೇಶ ಕೊಡ್ಬೇಕಂತ ನಮ್ಮ ಜನ ಕೊಡ್ತಾ ಇದ್ದಾರೆ. ನೀವು 1 ಲಕ್ಷ ಜನ ಕೂಡಿಸ್ತಿರತ್ತಿರಲ್ಲ, ನಾವು 10 ಲಕ್ಷ ಜನ ಬಿಜಾಪುರ ಹಾಕೊಂಡ್ರು ಭಗ ಜೆಂಡ ತಗೊಂಡು ಅಡ್ಡಾಡ್ತೀವಿ. ಯಾರು ಏನು ಮಾಡಂಗಿದ್ರೆ ನೋಡ್ತೀವಿ ನಾವು. ಇನ್ನು ಮ್ಯಾಗ ಯಾವುದ್ರೆ ಮಗ ಪಾಕಿಸ್ತಾನ್ ಜಿಂದಾಬಾದ್ ಅಂದ್ರೆ ನೀವೆಲ್ಲರೂ ತಯಾರಾಗಿ ಬರೋಬ್ಬರಿ ಮಾಡೋದು. ಅದಕ್ಕೆ ಆಟ ತೆಗಿತೀರಲ್ಲ. ಈ ದೇಶದ ಅನ್ನ ತಿತ್ತಿರಂದ್ರ ಈ ದೇಶಕ್ಕೇ ಋಣ ಇರ್ಬೇಕು, ಪಾಕಿಸ್ತಾನಕ್ಕಲ್ಲ. ಇಲ್ಲಕಂದ್ರೆ ಪಾಕಿಸ್ತಾನಕ್ಕೆ ಹೋಗ್ರಿ. ಈ ದೇಶದ ನನ್ನ ನೀರ ಗಾಳಿ ನಮಗೆಲ್ಲ ತಿಂದು ಇವತ್ತು ಪಾಕಿಸ್ತಾನ ಪರವಾಗಿ ಮಾತಾಡೋರ ವಿರುದ್ಧ ನಮ್ಮ ಹೋರಾಟದ ಕೇಸ್ ಹಾಕ್ತಿದ್ರೆ ಹಾಕ್ರಿ. ನಾವು ಪಾಕಿಸ್ತಾನ ವಿರುದ್ಧ ಮಾತಾಡ್ತಿ ಕೇಸ್ ಹಾಕ್ತೀರಾ? ಹಾಕ್ರಿ. ಐ ಆಮ್ ರೆಡಿ. ಈ ರೀತಿ ನಮ್ಮನ್ನೆಲ್ಲರೂ ಅಂಜಿಸಿ ಕರ್ನಾಟಕದಾಗ ಇವತ್ತು ಇಡೀ ಕರ್ನಾಟಕ ಹೇಳಕತ್ತೇನೆ ನಾನು.
ಬೀದರ್ನಲ್ಲಿ ಅಡ್ಡಾಡಿದೆ, ಕಲಬುರಗಿ ಹೋಗಿದ್ದೆ, ಮೊನ್ನೆ ಬೆಳಗಾವಿ ಜಿಲ್ಲೆ ಹೋಗಿದ್ದೆ, ನಿನ್ನೆ ಬಾಗಲಕೋಟೆ ಜಿಲ್ಲೆ ಹೋಗಿದ್ದೆ. ಎಲ್ಲಿ ಹೋದ್ರು ಸಣ್ಣ ಹಳ್ಳಿ ಐತಂದ್ರೆ 1000ರಿಂದ 1200 ಸೇರ್ಲಾಕತ್ತಾರ ಮಂದಿ. ಇಲ್ಲಿ ಅಂತ ತಿಂಗಳಿನ ಒಬ್ರು ಮಾಡಿದ್ರು 25,000 ಮಂದಿ ಇದ್ರು ಅಂತ ಹೇಳಿದ್ರು. ಸ್ಟೇಜ್ ಮುಂದೆ ಮಂದಿನೇ ಇರಲಿಲ್ಲ. ನೋಡಿರಲಿಲ್ಲ ಹೆಂಗಾಗ್ಯಾವ ಕಾರ್ಯಕ್ರಮಗಳು. ಅದಕ್ಕೆ ಬಂಧುಗಳೇ, ಬಿಜಾಪುರದವ್ರು ಯಾರು ಅಂಜಬೇಡ್ರಿ. ನಾ ಇರುತ್ತನ ಏನು ಅಂಜತಕ್ಕದೆಲ್ಲ ಎಲ್ಲ ನೀವು ಏನೇ ಸುಳ್ಳು ಕ್ರಿಮಿನಲ್ ಕೇಸ್ ಹಾಕಿದ್ರೆ ಜಾಮೀನು ಮಾಡ್ಕೊಂಡು ಹೊರಗೆ ತರುವಂತ ತಾಕತ್ತಿ ಯತ್ನಾಳ್ ಬಸವನಗೌಡರಿಗೆ. ನಾವು ದೇಶಕ್ಕಾಗಿ ಮಾತಾಡ್ತಾ ಇದ್ದೀವಿ, ಸನಾತನ ಹಿಂದೂ ಧರ್ಮಕ್ಕಾಗಿ ಮಾತಾಡ್ತಾ ಇದ್ದೀವಿ. ನಾವು ಈ ದೇಶದ ಅನ್ನ ತಿಂದು ಬೇರೆ ದೇಶದ ತಾಯಿಗಂಟ ಅಲ್ಲ. ಅದಕ್ಕೆ ನಮಗ ನಾವು ಮಹಾತ್ಮ ಬಸವೇಶ್ವರರು ನಮ್ಮವ್ರೆ, ಬಾಬಾ ಸಾಹೇಬ್ ಅಂಬೇಡ್ಕರ್ ನಮ್ಮವ್ರೆ, ಛತ್ರಪತಿ ಶಿವಾಜಿ ಮಹಾರಾಜರು ನಮ್ಮವ್ರೆ, ನೇತಾಜಿ ಸುಭಾಷ್ ಚಂದ್ರ ಬೋಸ್ ನಮ್ಮವ್ರೆ, ಸರ್ದಾರ್ ವಲ್ಲಭಭಾಯಿ ಪಟೇಲ್ರು ನಮ್ಮವ್ರೆ, ಭಾರತದ ಪ್ರಧಾನಮಂತ್ರಿ ನರೇಂದ್ರ ಮೋದಿಯವರು ನಮ್ಮವ್ರೆ. ಮುಂದೊಬ್ಬರು ಬರೋರು ಅದಾರ, ಯಾರು ಸಾಕು, ಯಾರಿಗೆ ಹೋಗಿ ಮುಟ್ಬಿಡುತ್ತೆ.